ನಾನಿ ಗದ್ದೆ ಆಳದಾಗ ಹೆಣ್ಮಕ್ಳನ್ನ ಎಲ್ಲಿ ತಂದ್ರು ಇವ್ರನ್ನೆಲ್ಲ ಗೌಡ್ರ ಹೆಣ್ಮಕ್ಳು ಬಾಳ ಕುಡ್ಸ್ಯಾರಿ. ನಾ ಎಷ್ಟ್ ಕಾರ್ಯಕ್ರಮಕ್ಕೆ ಹೋಗ್ಕೊನು ಹೆಣ್ಮಕ್ಳು ಇಲ್ರಿ, ನಮ್ಮ ಕಂಪನಿನ ಅದ. ಅವ್ರ ಗೌಡ್ರ ಜೋಡಿ ಮಾತಾಡ್ ಹಂಗ ಕೇಳಾಕೈತ್ನಿ. ಎಲ್ಲಾ ಕಡೆ ಹೆಣ್ಮಕ್ಳು ಎಲ್ಲಿ ಹೋಗ್ಯಾರು ಅಂತ ನಾ ಕೇಳ್ತೀನಿ. ಏನ್ ಆಧಾರ್ ಕಾರ್ಡ್ ತಗೊಂಡ್ ಹೋಗ್ಯಾರಲ್ಲ, ಅವ್ರು ಹೋಗೇ ಬಂದಿಲ್ಲತ್ನ. ಗಾಂಡುಗಳು ಫೋನ್ ಹಚ್ಚಿ ಹಚ್ತಾವ, ಫೋನ್ ಸಕರ ಹೇಳಾಕತ್ತಾವ. ಅವ್ರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ, ಇನ್ನೂ ಒಳಗೆ ಬಂದಿಲ್ಲ. ಒಳಗ್ ಬಂದಂತ ನನ್ನ ತಾಯಂದಿರು ಯಾರಾದ್ರೂ ಎದ್ರ ಅದ ಗದ್ಯಾಳ ಗ್ರಾಮದ ತಾಯಂದಿರ ಅಂತ ಅನಿಸ್ತೀನಿ. ತಾಯಂದ್ರೆ ಏನೋ ಬರುವತ್ನಾಗ ಆರತಿ ತಗೊಂಬಂದಾರಿ. ಯಾವೇನ್ ಆರತಿ ಅದು ತರಬೇಡ್ರಿವ, ನಮ್ ಗೌಡ್ರಿಗೆ ನಮ್ಗ ಬೆಳಗ್ಗೆ ಸಾಕಾಗ್ಯದ. ಬರುವತ್ನಾಗ ಏನೊಂದು ಕತ್ತಿ ಒಣಕೆ ತಗೊಂಡು ಬರ್ರಿ. ಹೌದಿಲ್ಲ? ಇರ್ಲಿ. 3 ಸಾಗರ 100 ಮಂದಿರ ದೈವ ಶಾಸ್ತ್ರವಿದ್ದರೆ, ಗಂಗೆ ಇದ್ದರೆ, ಸಿಂಧು ಇದ್ದರೆ, ಗಿರಿ ಹಿಮಾಲಯವಿದ್ದರೆ, ವೇದವಿದ್ದರೆ, ಭೂಮಿ ಇದ್ದರೆ, ಘನ ಪರಂಪರೆ ಇದ್ದರೆ ಏನು ಸಾರ್ಥಕ? ಮನೆ ಜನರೇ ಮಲೆಗೆ ನಿದ್ರಿಸುತ್ತಿದ್ದರೆ ಭಾರತ ಮಾತೆಯನ್ನ ಸ್ಮರಣೆ ಮಾಡಿಕೊಂಡು ಛತ್ರಪತಿ ಶಿವಾಜಿ ಮಹಾರಾಜರ 396ನೇ ಜಯಂತ್ಯೋತ್ಸವದ ವೇದಿಕೆ ಮೇಲೆ, ಹಿಂದ್ವಿ ಸಾಮ್ರಾಟದ ವೇದಿಕೆ ಮೇಲೆ ಆಸೀನರಾದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೂ, ಹಾರಿಕಾ ಮಂಜುನಾಥ್ ಅವರಿಗೂ, ಆಗಮಿಸಿದ ಸಮಸ್ತ ನನ್ನ ಹಿಂದೂ ಬಾಂಧವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರ. ಆತ್ಮೇಲೆ ಭಾರತ ಜಗತ್ತಿಗೆ ಏನೇನು ಕೊಟ್ಟಿದೆ? ಭಾರತ ಜಗತ್ತಿಗೆ ಏನೇನು ಕೊಟ್ಟಿದೆ? 4 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣವೇದ, 108 ಉಪನಿಷತ್ತುಗಳು, 18 ಪುರಾಣಗಳು. ಅರೆ ಈ ದೇಶದಲ್ಲಿ 2 ಮಹಾಕಾವ್ಯಗಳು, ರಾಮಾಯಣ, ಮಹಾಭಾರತ. ಈ ದೇಶದಲ್ಲಿ ದಾರ್ಶನಿಕರನ್ನು ಕೊಟ್ಟಿದೆ, ಋಷಿ ಮುನಿಗಳನ್ನು ಕೊಟ್ಟಿದೆ. ಈ ದೇಶದಲ್ಲಿ ಹಲವಾರು ಶರಣರದಾರ, ಸಂತದಾರ. ಈ ದೇಶಕ್ಕೆ ಇನ್ನೂವರೆಗೆ ಯಾರ್ಯಾರು ಬಂದಿದಾರ ಅವ್ರಿಗೆಲ್ಲರಿಗೂ ಓದಲಾರದಷ್ಟು ಗ್ರಂಥಗಳನ್ನು ಈ ಭಾರತ ದೇಶ ಕೊಟ್ಟಿದೆ. ಆದ್ರೆ ಇವತ್ತು ಇಸ್ಲಾಂ ರಾಷ್ಟ್ರ ಏನ್ ಕೊಟ್ಟಿದೆ? ಇಸ್ಲಾಂ ರಾಷ್ಟ್ರ ಏನ್ ಕೊಟ್ಟಿದೆ? ಗಜನಿ, ಬಾಬರ್, ಗೋರೆ, ತುಘಲಕ್, ಅಜ್ಲಂಕ, ನಾದಿರ್ ಶಾಹಿ, ಇಮಾಮ್ ಶಾಹಿ, ಬರೀದ್ ಶಾಹಿ. ಈ ದೇಶದಲ್ಲಿ ಏನೇನಿದೆ? ಯಾವುದೇ ಯಾವ ಗ್ರಂಥಗಳನ್ನು ಇನ್ನೂವರೆಗೆ ಅಧ್ಯಯನ ಮಾಡಕ್ಕಾಗಿಲ್ಲ. ಬರೇ ಇಲ್ಲಿವರೆಗೆ ನಮ್ಮ ದೇಶದಲ್ಲಿ ಇಂಥ ಗ್ರಂಥಗಳನ್ನು ಅಧ್ಯಯನ ಮಾಡುವಂತ ನಮ್ಮ ದೇಶದ ಸಂಸ್ಕೃತಿ, ಸನಾತನ ಪರಂಪರೆ ಏನು ಅದ್ಭುತವಾಗಿರುವಂತದ್ದು. ಈ ದೇಶವನ್ನು ಸಂಸ್ಕೃತಿಯನ್ನು ಹಾಳು ಮಾಡುವಂತದ್ದು ನಮ್ಮ ಇತಿಹಾಸದ ಪಠ್ಯ ಪುಸ್ತಕದಲ್ಲಿ ಚಾಲುವಾಗಿಬಿಟ್ಟು. ಅರೇ ಶಿವಾಜಿ ಜಯಂತಿಯನ್ನು ಇವತ್ತ ನಾವು 396 ಅಂದ್ರೆ 400 ವರ್ಷ ಇತಿಹಾಸದವರೆಗೆ ಹಿಂದೂಗಳನ್ನ ರಕ್ಷಣೆ ಮಾಡಿದಂತವ್ರನ್ನ ನಾವು ಇತಿಹಾಸದಾಗ ತೆಗೆದು ನೋಡಿ. ಕೇವಲ ಶಿವಾಜಿ ಒಂದು ಚಿತ್ರ 4 ಲೈನ್ ಅವನ ಬಗ್ಗೆ ಇರ್ತದ. ಶಿವಾಜಿ ಅವನ ಚಿತ್ರ 4 ಲೈನ್ ಅದ. ಇಲ್ಲಿವರೆಗೆ ಸಾವಿರಾರು ಪುಟಗಳಟ್ಟು ಗಜನಿ, ಬಾಬರ್, ಗೋರಿ, ತುಘಲಕ್, ಅಫ್ಜಲ್ ಖಾನ್, ಟಿಪ್ಪು ಸುಲ್ತಾನ್. ನಮ್ಮ ಶಾಲೆಯಾಗ ಎಲ್ಲಾ ಮಕ್ಕಳು ಬರೀ ಇದನ್ನ ಬೈಪಾಟ್ ಮಾಡ್ಯಾವ್ರಿ. ಬೈಪಾಟ್ ಹೆಂಗ ಹಚ್ತಾರಂದ್ರೆ ಗಜನಿ ಬಾರಿ, ಗೋರಿ ಬಾರಿ, ತುಘಲಕ್ ಬಾರಿ, ಈ ಎಲ್ಲಾ ಹಲ್ಕಟ್ ನನ್ನ ಮಕ್ಕಳದ ಬಾರಿ. ಇತಿಹಾಸದಾಗ ಶಿವಾಜಿ ಬಗ್ಗೆ ಚಲೋ ಬರಲಿಲ್ಲ, ಸಂಗೊಳ್ಳಿ ರಾಯಣ್ಣ ಬಗ್ಗೆ ಬರಲಿಲ್ಲ. ಅರೇ ಕಿತ್ತೂರು ರಾಣಿ ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ನಮ್ಮ ಒಣಕಿ ಒಬ್ಬನ ಬಗ್ಗೆ ಇತಿಹಾಸ ಬರಲಿಲ್ಲ. ಬಾಳ ಕಟ್ಟದವರು ಹೊರಗೆ ಹೋಗಬೇಡ. ಯಾರ್ಯಾರು ಎಲ್ಲ ಹಲ್ಕೊಟ್ಟದ ಹೊರಗೆ ಹೋಗಬೇಡ್ರಿ. ಈ ದೇಶದಲ್ಲಿ ಕೊಳ್ಳೆ ಹೊಡೆದಂತ ಸನಾತನ ಸಂಸ್ಕೃತಿಯನ್ನ, ಇಲ್ಲಿಯ ದೇವಸ್ಥಾನಗಳನ್ನ ನಾಶ ಮಾಡಿದಂತವ್ರನ್ನ ಇತಿಹಾಸ ಎಷ್ಟು ಚೆನ್ನಾಗಿ ಬರೆದು ಬಿಟ್ರಲ್ಲ. ಜೀಜಾಮಾತೆ ಎಂತವ್ರಿ? ಅವಳು ಮಗನನ್ನ ಬೆಳೆಸಿದ್ರು. ತಾಯಂದ್ರೆ ನಮ್ಮ ಮಕ್ಕಳನ್ನ ಬೆಳೆಸಿ ಏನ್ ಬೆಳೆಸಲ? ಶಿವಾಜಿ ಕಲಿಸಲ. ಏನ್ ಅದ್ಭುತವಾದಂತಾರ. ಅವಳು ಹಿಂದ್ವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಬೇಕಾಗಿತ್ತು. ಈ ದೇಶದಲ್ಲಿ ಎಲ್ಲಿ ನೋಡಿರಲ್ಲ ಹಸುರ ಹಸುರ ಹಸುರು ಜೆಂಡ.
ನಿಮ್ಮಲ್ಲಿ ಎಷ್ಟು ಕೈ ಮಾಡಿದ್ರು ಏನು ಸಂಪತ್ತನ್ನು ಹೋದ್ರು ಎಲ್ಲ ನೋಡಿ ಜೀಜಾಮಾತೆ ಅಂದ್ರು. ಇನ್ನು ಹಿಂದವಿ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡೋದು ಅವಾಗ ಶಿವಾಜಿ ಕಲಿಸ್ತಿದ್ರು. ಎಂತ ಮಾತು ಕಲಿಸ್ತಿದ್ರು, ಅವಳು ಹುಡುಗ ದೊಡ್ಡ ಆಗೋ ತಕ್ಕ ಕುಬ್ಸ ಹಾಕಿರ್ಲಿಲ್ಲ. ನಾವು ಎಲ್ಲ ಇದ್ದದ್ದು ಚಲೋ ಇದ್ದದ್ದು ಹರ್ಕೊಂಡ್ ತಿರುಗಾಡಕತ್ತೇವಿ. ಯಾವ ಪರಿಸ್ಥಿತಿಗೆ ಬಂದದಿ ನೋಡಿ. ಜೀಜಾಮಾತೆ ಕುಬ್ಸ ಹಾಕಲಿಲ್ಲಂತ ಏನ್ ಶಿವಾಜಿ ಕಲಿಸಿದ್ರೆ ಆ ಶಿವಾಜಿ ನೋಡಿದ ಇವಳ ಕುಬ್ಸ ಹಾಕಲಿಲ್ಲ. ಎಲ್ಲರೂ ಕುಬ್ಸ ಹಾಕೊಂಡ್ ಬರೋದ ನೋಡಿ ಶಿವಾಜಿ ತಾಯಿಯನ್ನು ಕೇಳಿದ ಜೀಜಾಮಾತೆನ, ಅಮ್ಮ ನೀ ಯಾಕೆ ಕುಬ್ಸ ಹಾಕಿಲ್ಲ? ನನಗೂ ಹಾಕೋಬೇಕಂತ ಇಚ್ಛೆ ಅದ, ಹಾಕ್ತೇನಂದಳಂತ. ನನಗೂ ಹಾಕೋಬೇಕಂತ ಇಚ್ಛೆ ಅದ, ಹಾಕ್ತೇನಂದಳಂತ. ಅಮ್ಮ ಈಗ